गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಓಂ ಗುಂ ಗುರವೇ ನಮಃ। ಸಮಸ್ತ ತುಳಸಿ ಬಾಂಧವರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು। ಸ್ನೇಹಿತರೆ, ಸ್ವಾಹ ಅರ್ಪಿಸ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ವಹಿಸ್ತಾ, ಸ್ವಾಹ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸಾಮಗ್ರಿಗಳನ್ನು, ನಿಮಗೆ ಪೂಜಾ ಸಾಮಗ್ರಿಗಳನ್ನು ಒದಗಿಸ್ತಕ್ಕಂಥ ಒಂದು ಸ್ಟೋರ್. ಸ್ವಾಹದಲ್ಲಿ ಅತ್ಯಂತ ಸರಳವಾಗಿರ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ವಸ್ತುಗಳನ್ನು ಬಳಸಿ ಇವರು ತಮಗೆ ಪೂಜಾ ಸಾಮಗ್ರಿಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅತ್ಯಂತ ಶುಭವಾಗಿರ್ತಕ್ಕಂಥ ವಿಚಾರಗಳಿಗೆ ಸ್ವಾಹ ಸ್ಟೋರಲ್ಲಿ ನಿಮಗೆ ಪೂಜಾ ಸಾಮಗ್ರಿಗಳ ಜೊತೆ ಅನೇಕ ವಿಧವಾಗಿರ್ತಕ್ಕಂಥ ಪೂಜಾ ಐಟಮ್ಗಳು, 300ಕ್ಕೂ ಹೆಚ್ಚು ಪೂಜಾ ಐಟಮ್ಗಳು ಸಿಗುತ್ತೆ. ನೀವು ನಮ್ಮ ಕೆಳಗಿನ ವೆಬ್ಸೈಟ್ಗೆ ಹೋಗಿ, ಆ ವೆಬ್ಸೈಟ್ ಲಿಂಕಲ್ಲಿ ಸ್ವಾಹದು ವೆಬ್ಸೈಟ್ ಲಿಂಕ್ ಇದೆ. ಆ ಲಿಂಕನ್ನು ಒತ್ತಿ ತಾವು ಏನು ಪ್ರಾಡಕ್ಟ್ ಬೇಕೋ ಕೊಂಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಸ್ವಾಹದವರು ಮಾಡ್ತಕ್ಕಂಥದ್ದಿದ್ದೆ ಖಂಡಿತ ತಾವು ಕೊಂಡುಕೊಂಡು ಅದರ ಸ್ವಾದವನ್ನು ಅನುಭವಿಸಿ ಅಂತ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಭಾಳ ವಿಶೇಷವಾಗಿ ಈ ಮಾಸ ಅಂದರೆ ನಮಗೆ ಶ್ರವಣ ಮಾಸ ಅಂತ ನೋಡಿದ್ವಿ. ಶ್ರವಣ ಮಾಸವನ್ನು ಆಡಳಿತ ಮಾಡ್ತಕ್ಕಂಥ ಗ್ರಹ ಯಾವುದು? ಸೂರ್ಯಗ್ರಹ. ಸೂರ್ಯನ ಅಧಿದೇವತೆ ಯಾರು? ಶಿವ. ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥವ್ರು ಯಾರು? ಪಾರ್ವತಿ. ಅರ್ಧನಾರೀಶ್ವರ, ತನ್ನ ದೇಹದ ಅರ್ಧ ಭಾಗವನ್ನೇ ಕೊಟ್ಟಿರ್ತಕ್ಕಂಥದ್ದು ಶಿವನ ತತ್ವ. ಅದಕ್ಕೋಸ್ಕರ ಅರ್ಧನಾರೀಶ್ವರ ಅಂತ, ನಾರಿ ಪ್ಲಸ್ ಈಶ್ವರ, ಅರ್ಧನಾರೀಶ್ವರ ಅಂತ ಕೂಡ ಕರೆದ್ವಿ. ಈ ಮಾಸ, ಶ್ರವಣ ಮಾಸ, ಶಿವನ ಆರಾಧನೆಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥ ಮಾಸಗಳಲ್ಲಿ ಒಂದು. ಹಿಂದೆ ನಾವು ಆಷಾಢ ಮಾಸ ದುರ್ಗೆಯನ್ನು ಆರಾಧನೆಯನ್ನು ಮಾಡಿದ್ವಿ. ದುಷ್ಟಶಕ್ತಿಗಳನ್ನು ಸಂಹಾರ ಮಾಡ್ತಕ್ಕಂಥದ್ದು, ಇಷ್ಟಾರ್ಥ ಸಿದ್ಧಿಗಳನ್ನು ಅನುಭವಿಸ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ. ಈಗ ಶ್ರವಣ ಮಾಸ. ಶ್ರವಣ ಮಾಸ ನೋಡಿ, ಅದಕ್ಕೋಸ್ಕರ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ರಲ್ಲಿ ಒಂದು ನಾವು ಬರ್ತಕ್ಕಂಥದ್ದು. ಈಗ ಗೌರಿ ಹಬ್ಬ, ಗಣೇಶ ಚತುರ್ಥಿ ಇವೆಲ್ಲವನ್ನು ನೋಡಿದ್ವಿ. ವಿಘ್ನಗಳು ದೂರ ಆಗಲಿ, ತಾಯಿ ಆಶೀರ್ವಾದ ಸಿಗಲಿ, ಇವೆಲ್ಲವನ್ನು ಮಾಡ್ತೀವಿ. ನಿತ್ಯ ಸೌಮಂಗಲಿತನ ಎಲ್ಲ ವಿಚಾರಗಳು ಈ ಆಗಸ್ಟು ಅಂದರೆ ಶ್ರವಣ ಮಾಸ ಅತ್ಯಂತ ಪವಿತ್ರ. ನಾವು ಯಾಕಪ್ಪ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಿದ್ದೀನಿ ಅಂದರೆ, ಅನೇಕ ವಿಧವಾಗಿರ್ತಕ್ಕಂಥ ಮದುವೆಗೆ ಅಡೆತಡೆಗಳು ಬರ್ತಲೇ ಇರ್ತದೆ, ಡಿವೋರ್ಸ್ ಆಗ್ತಲೇ ಇರ್ತದೆ, ಸಮಸ್ಯೆಗಳು ಕಾಣಿಸ್ತಲೇ ಇರ್ತದೆ. ಹೌದಲ್ವೋ? ಎಲ್ಲ ಪೂಜಾ ಕೈಂಕರ್ಯಗಳನ್ನು ನಾವು ಫಸ್ಟು ಜಾತಕಗಳನ್ನು ನೋಡಿದಾಗ ಮದುವೆ ತಡ ಆಗ್ತಿದೆ, 29, 30 ಈಗ ತಡ ಆಗ್ತಿದೆ ಅಂದಾಗ ಮೊದಲು ನಾವು ನೋಡ್ತಕ್ಕಂಥದ್ದು ಕುಜದೋಷ ಫಸ್ಟ್ ನೋಡ್ತೀವಿ. ಹೌದಲ್ವೋ? ಅಮ್ಮ, ಈ ಜಾತಕಕ್ಕೆ ಕುಜದೋಷ ಇದೆ, ಶಾಂತಿ ಅಗತ್ಯವಾಗಿ ಮಾಡಿಸ್ಕೋಬೇಕು. 100ಕ್ಕೆ 100 ಭಾಗ ನಾವು ಹೇಳ್ತಾ ಇದ್ದೇವೆ. ಅಮ್ಮ, ರಾಹು ಕೂತಿದ್ದಾನೆ, ಸರ್ಪದೋಷ ಇದೆ, ಇದಕ್ಕೆ ಶಾಂತಿ ಮಾಡಿಸ್ಕೊಳ್ಳೇಬೇಕು. ಆಶ್ಲೇಷ ಬಲಿ ಪೂಜೆ ಮಾಡಿಸ್ಕೊಳ್ಳೇಬೇಕು. ಮದುವೆಗೆ ಎಲ್ಲ ಒಂದು ನಾವು ಲೀಸ್ಟ್ ಮಾಡ್ಕೊಂಡಿದ್ದೇವೆ. ಆಶ್ಲೇಷ ಬಲಿ ಪೂಜೆ, ಇದಕ್ಕೆ ಈ ಪೂಜೆ, ಇದಕ್ಕೆ ಈ ಪೂಜೆ, ಇದಕ್ಕೆ ಈ ಹೋಮ. ಅಫ್ಕೋರ್ಸ್ ಅತಿಯಾದಂಥ ಸಮಸ್ಯೆಗಳಿದ್ದಾಗ ಹೋಮ ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಕ್ಕಂಥದ್ದಿತ್ತು. ಕೆಲವರೆಲ್ಲ ಮಾಡ್ತಾ ಇದ್ದಾರೆ, ಅವರವರ ಹಣೆ ಬರ, ನಮಗೆ ಗೊತ್ತಿಲ್ಲ. ಬಟ್ ನಾವು ನಮ್ಮ ಚಾನಲ್ ನೋಡ್ತಕ್ಕಂಥವರೆಲ್ಲ ನಿಜವಾಗ್ಲೂ ನಿಮಗೆ ಮನೆಯಲ್ಲೇ 5 ರೂಪಾಯಿ ಖರ್ಚು ಮಾಡಿ ಮಾಡ್ತಕ್ಕಂಥ ಪೂಜಾ ವಿಧಾನಗಳು, ನಿಮಗೆ ಮದುವೆಯಲ್ಲಿ ಬರ್ತಕ್ಕಂಥ ಅಡೆತಡೆಗಳು, ನಿಮಗೆ ವೈವಾಹಿಕ ಜೀವನದಲ್ಲಿ ಬರ್ತಕ್ಕಂಥ ಅಡೆತಡೆಗಳು, ಈವನ್ ನಿಮಗೆ ಮಕ್ಕಳ ಫಲಕ್ಕಾಗಿ ವ್ರತವನ್ನು ಆಚರಣೆ, ಅತ್ಯಂತ ಮನೆಯಲ್ಲಿ ಕೇವಲ 5ರಿಂದ 50 ರೂಪಾಯಿ ಖರ್ಚಲ್ಲಿ ನಿಮ್ಮ ಕೆಲಸ ಮುಗಿದೋಯ್ತು. ಆದರೆ ಖುದ್ದಾಗಿ ತಾವು ಮಾಡಬೇಕಾಗ್ತದೆ. ಮದುವೆ ಅಡೆತಡೆಗಳ ನಿವಾರಣೆಗೋಸ್ಕರ ಹೆಣ್ಣು ಗಂಡು 2 ರೀತಿಯಲ್ಲಿ ಶ್ರವಣ ಮಾಸ ಅಂತಲೇ ಅಲ್ಲ, ಯಾವ ಮಾಸದಲ್ಲಾದರೂ ಮಾಡ್ಬೋದು. ವಿಶೇಷವಾಗಿ ಶ್ರವಣ ಮಾಸಕ್ಕೆ ಆ ತತ್ವ ಇದೆ. ಸೂರ್ಯ ಆಡಳಿತ ಮಾಡ್ತಕ್ಕಂಥದ್ದು. ಸೂರ್ಯ ಯಾರಿಗೂ ಭೇದ ಭಾವವನ್ನು ಮಾಡ್ತಕ್ಕಂಥವನಲ್ಲ. ಅದಕ್ಕೋಸ್ಕರ ರಾಜನ ಸ್ಥಾನ ಕೊಟ್ಟರು. ಎಲ್ಲಿ? ಸೂರ್ಯನಿಗೆ. ಸೂರ್ಯಗ್ರಹಗಳ ರಾಜ. ಯಾರಿಗೂ ಪ್ರತಿಯೊಂದು ಪ್ರದೇಶಗಳಿಗೂ ಸರಿಸಮನಾಗಿರ್ತಕ್ಕಂಥ ಬೆಳಕನ್ನು ಕೊಡ್ತಕ್ಕಂಥವನು ಸೂರ್ಯ. ಈ ಸೂರ್ಯನ ತತ್ವ ಏನು ಹೇಳುತ್ತೆ? ಅದಕ್ಕೋಸ್ಕರ ಯಾವುದಕ್ಕೆ ಭೇದ ಭಾವವಿಲ್ಲದೆ ಮಾಡ್ತಕ್ಕಂಥ ಕಾರ್ಯಗಳು ಇವ ಶ್ರವಣ ಮಾಸಗಳಲ್ಲಿ ನಡೀತದೆ.
ನೋಡಿ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ವಿಚಾರಗಳನ್ನು ಋಷಿಮುನಿಗಳು ಆಡಾನ್ ಮಾಡಿದ್ದಾರೆ. ನಾವು ಹೋಗ್ತೀವಿ, ಎಲ್ಲೋ ಒಂದು ತಕ್ಕ ಹೋಗ್ತೀವಿ, ಏನೋ ಪೂಜೆ ಮಾಡ್ತೀವಿ, ಇದನ್ನು ಅಬ್ಬಬ್ಬಬ್ಬಬ್ಬ ಏನು ವಾಟ್ ಈಸ್ ದಿಸ್? ನಾವು ಯಾಕೆ ಅನ್ಕಲ್ಚರ್ಡಾಗಿ ಬಿಹೇವ್ ಮಾಡ್ತಿದ್ದೀವಿ ಅಂದರೆ ವಿ ಕ್ಯಾನ್ ನಾಟ್ ನೋ, ನಮಗೆ ಗೊತ್ತೇ ಇಲ್ಲ. ಯಾಕೆ ಈ ಥರ ಅನ್ಕಲ್ಚರ್ಡಾಗಿ ಬಿಹೇವ್ ಮಾಡಿ ಸುಮ್ಮನೆ ನೀವು ದುಡ್ಡು ಕೊಟ್ಟ ಅಕ್ಷರಕ್ಕೆ ಎಲ್ಲದರಲ್ಲೂ ಆಗುತ್ತಾ? ನೀವು ಒಂದು ಜಸ್ಟ್ ಸಿಂಪಲ್ ನಾಲೆಡ್ಜ್ ತಿಳ್ಕೊಳ್ಳಿ. ನಾನು ಊಟ, ದೇಹದ ವ್ಯಾಯಾಮ, ವಾಕಿಂಗು ಮತ್ತೊಂದು ಮಾಡಿದ್ರೆ ನನ್ನ ದೇಹ ಸದೃಢವಾಗಿರುತ್ತೆ, ಬಿಟ್ಟರೆ ನಿಮ್ಮ ದೇಹ ಹೇಗೆ ಸದೃಢವಾಗ್ತದೆ? ಯೋಚನೆ ಮಾಡಿದ್ದೀರಾ ನೀವೇನಾದರೂ? ನಾನು ಪೂಜೆಗಳನ್ನು ವಿಧಿವಿಧಾನಗಳನ್ನು ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ, ಬಿಟ್ಟರೆ ನಿನಗೆ ಒಳ್ಳೆಯದಾಗ್ತದೆ. ನೀವೇನೋ ಒಂದು 4 ಅಕ್ಷತೆ ಹಾಕ್ಬೋದು, ಇಲ್ಲ 4 ಮಂತ್ರಗಳನ್ನು ಹೇಳ್ಬೋದು, ಸಂಕಲ್ಪವನ್ನು ಮಾಡ್ಬೋದು. ಅಫ್ಕೋರ್ಸ್ ಸತ್ಯ. ಬಟ್ ಒನ್ ಥಿಂಗ್, ಭಾಳ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನ, ಮದುವೆಗೆ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಹೆಣ್ಣು ಗಂಡು ನಾನು ಸಪ್ರೇಟಾಗಿ ಹೇಳ್ತಾ ಇದ್ದೇನೆ. ಶ್ರವಣ ಮಾಸವಾದ್ದರಿಂದ ಅತ್ಯಂತ ಸರಳವಾಗಿ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಪುರುಷರಾಗಿರ್ತಕ್ಕಂಥವರು ದುರ್ಗೆ ಅಥವಾ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಮಾಡ್ಬೋದು. ಹಾಗೆ ಮಹಿಳೆಯರಾಗಿರ್ತಕ್ಕಂಥವ್ರು ಶಿವ ಅಥವಾ ನಿಮಗೆ ರಾಯರು, ರಾಘವೇಂದ್ರ ಸ್ವಾಮಿ, ದತ್ತಾತ್ರೇಯರು, ಗುರುವಿನ ತತ್ವ ನೋಡ್ತೀವಿ. ಯಾವಾಗ ನಾವು ಈ ವಿಧಾನಗಳನ್ನು ಈ ಮಂತ್ರದ ಮುಖೇನ ಮಾಡ್ತೇವೋ ಯೂಶಲಿ ನಮಗೆ ಕಂಕಣದಲ್ಲಿ ಅಂದರೆ ಅಡೆತಡೆಗಳು ದೂರ ಆಗಿ ಕಂಕಣ ಭಾಗ್ಯ ಲಭ್ಯ ಆಗೋದ್ರಲ್ಲಿ 2 ಮಾತೇ ಇಲ್ಲ. ಅತ್ಯಂತ ಸರಳ ಶ್ರದ್ಧಾಭಕ್ತಿಗಳಿಂದ ಕೇಳ್ಕೊಳ್ಳಿ. ನಿಜವಾಗ್ಲೂ ಖಂಡಿತವಾಗಿ ನಿಮ್ಮ ಸಮಸ್ಯೆಗೆ ಒಂದು ತಿಲಾಂಜಲಿಯನ್ನು ನಾನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೇನೆ. ಯಾರು ಇದನ್ನು ಸರಿಯಾಗಿ ನೋಡಿ ಮಾಡ್ಕೊಳ್ತಾರೋ 100ಕ್ಕೆ 100 ಭಾಗ ನಿಮ್ಮ ಕಂಕಣ ಭಾಗ್ಯ ಲಭ್ಯ ಆಗ್ತದೆ. ಎಂಥ ದೋಷವಿದ್ದರೂ ಲಭ್ಯ ಆಗ್ತದೆ. ಇದಷ್ಟೇ ಸತ್ಯ ಕೂಡ. ಅತ್ಯಂತ ಸರಳ ನೋಡಿ. ಮಹಿಳೆಯರಾಗಿದ್ದು ನನಗೆ ಕಂಕಣ ಭಾಗ್ಯ ಸಿಗ್ತಾ ಇಲ್ಲ, ನಾನಾ ರೀತಿಯಾದಂಥ ವ್ಯಾಧಿಗಳು, ಅಡೆತಡೆಗಳು, ಎಲ್ಲ ಪೂಜೆ ಮಾಡಿದೆ ಗುರುಗಳೇ. ಸಿಂಪಲ್ ಆಗಿರ್ತಕ್ಕಂಥ ಶಿವನ ಮೂರ್ತಿಯನ್ನು ತಗೊಂಬನ್ನಿ, ಅಥವಾ ರಾಯರ ಮೂರ್ತಿ ಆಗಿರ್ಬೋದು, ದತ್ತಾತ್ರೇಯ ಮೂರ್ತಿ, ನಿಮಗೆ ಯಾವ ಇಷ್ಟ ದೇವತೆ ಗುರುತತ್ವ ಇರಬೇಕು ಒಟ್ಟಾರೆಯಾಗಿ ತಗೊಂಬಂದು ಯಥಾಸ್ಥಿತವಾಗಿ ಪೂಜಾ ನೈವೇದ್ಯಗಳನ್ನು ಸೋಮವಾರಗಳನ್ನು ನಾವು ಮಾಡ್ತಕ್ಕದ್ದು. ಮಹಿಳೆಯರು ಸೋಮವಾರ ಮಾಮೂಲಿ ಪೂಜೆ, ಎಲೆ, ಅಡಿಕೆ, ದಕ್ಷಿಣೆ ಪೂಜೆ ಮಾಡಿ ಪ್ರಾರ್ಥನೆಯನ್ನು ಮಾಡಿ ಸೋಮವಾರ ಎಲ್ಲಿವರೆಗೂ ಮಾಡಬೇಕು ಗುರುಗಳೇ? 21 ಸೋಮವಾರಗಳು ಕೂಡ ಮಾಡಬೇಕಾಗತ್ತೆ. ಮಹಿಳೆಯರಾಗಿರ್ಬೋದು, ಪುರುಷರಾಗಿರ್ಬೋದು. ಶ್ರದ್ಧಾಭಕ್ತಿಯಿಂದ ಮಧ್ಯದಲ್ಲಿ ಮಹಿಳೆಯರಿಗೆ ಸಮಸ್ಯೆ ಬಂತು, ಆ ವಾರ ಲೆಫ್ಟ್ ಮಾಡಿ, ಮಿಕ್ಕ ವಾರವನ್ನು ಆಡಾನ್ ಮಾಡ್ಕೊಳ್ಳಿ. 21 ಸೋಮವಾರಗಳು ಕೇವಲ ಶಿವನ ಮೂರ್ತಿ ಇಟ್ಟು ಮಾಮೂಲಿ ಪೂಜೆಯನ್ನು ಮಾಡಿ, ಶಿವನಿಗೆ ಅತ್ಯಂತ ಪ್ರಿಯವಾಗಿರ್ತಕ್ಕಂಥದ್ದು ಬಿಲ್ವಪತ್ರೆ ಆರ ಮಾಡೋದಾದರೆ ಆರ ಮಾಡಾಕಿ, ಕೇವಲ ಪೂಜಾ ವಿಧಾನಗಳನ್ನು ಮುಗಿಸಿದ ನಂತರ 108 ಬಾರಿ ಓಂ ಸತ್ಪತಿಂ ದೇಹಿ ಪರಮೇಶ್ವರ, ಓಂ ಸತ್ಪತಿಂ ದೇಹಿ ಪರಮೇಶ್ವರ, ಓಂ ಸತ್ಪತಿಂ ದೇಹಿ ಪರಮೇಶ್ವರ, ಈ ರೀತಿಯಾಗಿ ಮಂತ್ರದ ಮುಖೇನ ಶಿವನನ್ನು ಸಂಪ್ರೀತನನ್ನಾಗಿ ಮಾಡಿ. ಹೆಣ್ಣು ಮಕ್ಕಳು ಖಂಡಿತವಾಗಿ ಸಂಕಲ್ಪ ಸಹಿತವಾಗಿ ನೀವೇನಾದರೂ ಈ ವ್ರತ ಅಂದರೆ ಈ ಪೂಜಾ ವಿಧಾನಗಳನ್ನು ಅನುಸರಣೆ ಮಾಡಿದ್ರೆ ಎಂಥ ದೋಷಗಳಿದ್ದರೂ ನಿವಾರಣೆ ಆಗ್ತದೆ. ಮದುವೆಗೆ ಬರ್ತಕ್ಕಂಥ ಅಡೆತಡೆಗಳು, ಕುಜದೋಷದಿಂದ ಹಿಡಿದು ರಾಹುದೋಷದಿಂದ ಹಿಡಿದು ಎಲ್ಲ ದೋಷಗಳು ನಿವಾರಣೆಯಾಗಿ ಶಿವನ ಅನುಗ್ರಹ ನಿಮಗೆ ಲಭ್ಯ ಆಗ್ತದೆ. ಸಾಧ್ಯವಾದರೆ ಶಿವನ ದೇವಸ್ಥಾನ ಸೋಮವಾರಗಳಂದು ಭೇಟಿ ಮಾಡಿ. 100ಕ್ಕೆ 100 ಭಾಗ ನಿಮ್ಮ ಸಮಸ್ಯೆಗೆ ಒಂದು ತಿಲಾಂಜಲಿ ಸಿಗುತ್ತೆ. 108 ಬಾರಿ ಮಂತ್ರವನ್ನು ಹೇಳ್ತಾ ಮಾಡಿ, ಅಥವಾ ಅಕ್ಷತೆಯಿಂದ ಅರ್ಚನೆ ಆದರೂ ಮಾಡ್ಬೋದು, ಬಿಲ್ವಾರ್ಚನೆ ಆದರೂ ಮಾಡ್ಬೋದು. ಓಂ ಸತ್ಪತಿಂ ದೇಹಿ ಪರಮೇಶ್ವರ, ಓಂ ಸತ್ಪತಿಂ ದೇಹಿ ಪರಮೇಶ್ವರ, ಓಂ ಸತ್ಪತಿಂ ದೇಹಿ ಪರಮೇಶ್ವರ ಮಂತ್ರದ ಮುಖೇನ ಖಂಡಿತವಾಗಿ ಮಾಡಿ. ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಳಿ, ನಂತರದಲ್ಲಿ ಕೊನೆಯಲ್ಲಿ ಎಲ್ಲ ಮಂಗಳಾರತಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ನಿಮಗೆ ಅತ್ಯಂತ ಯಾವುದೇ ಆದಂಥ ಸಮಸ್ಯೆಗಳಿದ್ದರೂ ಇದರಲ್ಲಿ ನಿಷ್ಕ್ರಿಯ 21 ವಾರಗಳ ಕೊನೆಗೂ ಮಾಡಲೇ ಇದ್ದರು ಅಂದರೆ ಅಲ್ಲಿವರೆಗೂ ಅದರೊಳಗೆ ನಿಮಗೆ ಮದುವೆ ಸೆಟ್ ಆಗ್ತಕ್ಕಂಥದ್ದು ಇರುತ್ತೆ. ಕಂಕಣ ಭಾಗ್ಯ ಲಭ್ಯ ಆಗ್ತದೆ ಖಂಡಿತವಾಗಿ. ಆದರೂ ಕೂಡ 21 ಸೋಮವಾರಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನಿಜವಾಗ್ಲೂ ದಯಾಮಯನಾಗಿರ್ತಕ್ಕಂಥ ಶಿವ ನಿಮಗೆ ಅಂದರೆ ನಿಮ್ಮ ಎಲ್ಲ ಅಡೆತಗಳನ್ನು ದೂರ ಮಾಡಿ ನಿಮಗೆ ಒಂದು ಕಂಕಣ ಭಾಗ್ಯವನ್ನು ಲಭ್ಯ ಮಾಡ್ತಾರೆ. ಅದೇ ರೀತಿಯಾಗಿ ಪುರುಷರು ಹೇಗೆ ಮಾಡಬೇಕು ಗುರುಗಳೇ? ಸರಳವಾಗಿ ಶುಕ್ರವಾರದ ದಿನಗಳಂದು ಲಕ್ಷ್ಮಿಯ ವಿಗ್ರಹ ಅಥವಾ ದುರ್ಗಾ ಸಾತ್ವಿಕವಾಗಿರ್ತಕ್ಕಂಥ ದುರ್ಗಾ ವಿಗ್ರಹವನ್ನು ತಗೊಂಬನ್ನಿ.
ತಗೊಂಬಂದು ಪೂಜಾ ವಿಧಾನಗಳು ಆ್ಯಸ್ ಯೂಶುವಲ್ ಸಾಧ್ಯ ಆದರೆ ತುಳಸಿ ಮಾಲೆಯನ್ನು ತಾಯಿಗೆ ಹಾಕಿ, ಅಥವಾ ಇಂಪಾರ್ಟೆಂಟಾಗಿ ಮಾಡಬೇಕು ಅಂದರೆ ನಿಮಗೆ ಮಲ್ಲಿಗೆ ಹೂವಿನ ಆಗ್ತಕ್ಕಂಥ ಕೆಲಸವನ್ನೇ ಮುಖ್ಯ. ಕೆಲವೊಂದು ಪ್ರದೇಶದಲ್ಲಿ ಮಲ್ಲಿಗೆ ಹೂವು ಸಿಗಲ್ಲ, ತುಳಸಿ ಆಗ್ತಕ್ಕಂಥ ಕೆಲಸವನ್ನಾದರೂ ಮಾಡಿ. ಮಾಮೂಲಿ ಪೂಜೆ, ಷೋಡಶೋಪಚಾರ ಪೂಜೆಗಳಿಂದ ತಾಯಿಯ ಆರಾಧನೆಯನ್ನು ಮಾಡಿ ಓಂ ಶ್ರೀಂ ಶ್ರಿಯೈ ನಮಃ, ಓಂ ಶ್ರೀಂ ಶ್ರಿಯೈ ನಮಃ, ಓಂ ಶ್ರೀಂ ಶ್ರಿಯೈ ನಮಃ, ಓಂ ಶ್ರೀಂ ಶ್ರಿಯೈ ನಮಃ ಕುಂಕುಮಾರ್ಚನೆ ಅಥವಾ ಪುಷ್ಪಾರ್ಚನೆಯನ್ನು ತಾಯಿಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ನೀವು ಸಹಿತವಾಗಿ 21 ಶುಕ್ರವಾರಗಳು ಮಾಡಿ. ಏನೇ ಅಡೆತಡೆಗಳಿದ್ದರೂ ನಿವಾರಣೆಯಾಗಿ ಕಂಕಣ ಭಾಗ್ಯ ಲಭ್ಯ ಆಗ್ತಕ್ಕಂಥದ್ದು ಕಡಾಖಂಡಿತ. ಇದು ಅಷ್ಟೇ ಸತ್ಯ ಕೂಡ. ಖಂಡಿತವಾಗಿ ಇನ್ನೂ ಸರಳವಾಗಿ ತಾವು ಸ್ನಾನ ಮಾಡ್ತಕ್ಕಂಥ ನೀರಿಗೆ ಪುರುಷ ಮಹಿಳೆ ಯಾರಾದರೂ ಆಗಿರ್ಬೋದು 3 ಚಿಟಿಕೆಯಷ್ಟು ಶುದ್ಧ ಅರಿಶಿಣ ಹಾಕ್ಕೊಂಡು ಉತ್ತರಾಭಿಮುಖವಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಸಿಂಪಲ್ಲಾಗಿ ಹೇಳಿದ್ದೀನಿ. ನಿಜವಾಗ್ಲೂ ಶ್ರದ್ಧಾಭಕ್ತಿಗಳಿಂದ ಯಾರು ಈ ಒಂದು ಆಚರಣೆಯನ್ನು ಮಾಡ್ತಾರೋ ಎಲ್ಲ ದೋಷಗಳು ದೂರಾಗಿ ಕಂಕಣ ಭಾಗ್ಯ ಲಭ್ಯ ಆಗುತ್ತೆ, ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.